ಗ್ಯಾಸ್ಗೆ ಡಿಮ್ಯಾಂಡು. ಎಲ್ಲೋದ್ರೆ ಅದು ಗ್ಯಾಸ್ ಸಿಗ್ತಾ ಇಲ್ಲ. ಇವಾಗ ಹುಡುಗರದು ಅಡ್ಮಿಷನ್ನು ಫೀಸು ಅದೆಲ್ಲ ಕಟ್ಟಬೇಕಂದ್ರೆ ಎಲ್ಲಿಂದ ಕಟ್ತಾರೆ? ಇವಾಗ ನಾವು ಆಟೋ ಹೊಡೆದಂದ್ರೆ ಬಾಡಿಗೆ ಹೊಡೆದೇ ತಾನೇ ನಮ್ಗೆ ಸಿಗೋದು. ಬಾಡಿಗೆ ಹೊಡೆದಿಲ್ಲ ಅಂದ್ರೆ ಎಲ್ಲಿ ಸಿಗುತ್ತೆ ನಮಗೆ? ಯಾಕಂದರೆ ಇವಾಗ 1 to ಡಬಲ್ ಮಾಡ್ತಾ ಇದ್ದಾರೆ ಗ್ಯಾಸು. ಇವಾಗ ಒಂದು ಜಾಗದಲ್ಲಿ ಕುಳ್ಳಪ್ಪ ಸರ್ಕಲ್ದಲ್ಲಿ ನೋಡಿದ್ರೆ ನೇವಿಲ್ ಇದ್ರಲ್ಲಿ ನೋಡಿದ್ರೆ 122 ರೂಪಾಯಿ ಅಂತೆ. ನಿಮ್ಗೆ ಇಷ್ಟ ಆಯ್ತು ಹಾಕಿಲ್ಲ ಅಂದ್ರೆ ಹೋಯ್ತಾರೆ ಅಂತಾರೆ. ಇಲ್ಲಿ ನೋಡಿದ್ರೆ ಇಂಡಿಯನ್ ಇದರಲ್ಲಿ ನೋಡಿದ್ರೆ 89 ರುಪೀಸ್ ಐತೆ. ಇದು ಟೋಟಲ್ ಗ್ಯಾಸಲ್ಲಿ ಅದಂದ್ರೆ 140 130 ಹಂಗೈತೆ. ಇವಾಗ ಸೆಲೆಬ್ರಿಟಿ ಮಾಡ್ತಾರೆ ಮೇಡಮ್, ಮಾಡೋರ್ಗೆ ಧ್ರುವ ಸರ್ಜಾ ಅವ್ರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆಟೋದವ್ರ ಬಗ್ಗೆ ಮಾಡಿದ್ದಾರೆ. ಇವಾಗ ಒಂದು 10 ಬಂಕು 5 ಬಂಕು ಕೊಟ್ಬಿಟ್ಟು ಅಂದರೆ ಎಲ್ಲರೂ ಇದು ಮಾಡ್ಕೊತಾರೆ. ಏನೋ ಅವರಿಂದ ನಾವೇನೋ ಪರಿಹಾರ ಸಿಗುತ್ತೆ. ಯಡಿಯೂರಪ್ಪ ಇರೋ ಟೈಮಲ್ಲಿ ನಮಗೆ ಚೆನ್ನಾಗಿತ್ತು. ಏನೋ ಕೊರೋನಾ ಟೈಮಲ್ಲಿ ನಮಗೆ ಒಂದು 5,000 ರೂಪಾಯಿ ಸಿಗ್ತಾ ಇತ್ತು. 2 ಸಲ ಬಂತು ಮೇಡಮ್, 5,000 10,000 ರೂಪಾಯಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ನಾವು ತಿಂದಿದ್ದೀವಿ, ನಾವು ಅಪ್ಲಿಕೇಶನ್ ಹಾಕಿ ನಮಗೆ ಅಕೌಂಟಿಗೆ ಬಂದೇ ಐತಿ, ಇಲ್ಲ ಅಂತ ಹೇಳಿಲ್ಲ. ಯಾಕಂದರೆ ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಯಾರು 1 ರೂಪಾಯಿ ಕೊಡ್ತಾ ಇದ್ದಾರೆ? ಅವ್ರವ್ರಿಗೆ IPL ಟಿಕೆಟ್ ಮಾತ್ರ ಬುಕ್ ಮಾಡೋಕೆ ಗೊತ್ತಾಗುತ್ತೆ. ಇಲ್ಲ ನಮಗೆ ಗ್ಯಾಸ್ ಎಲ್ಲಿ ಸಿಗ್ತಾ ಐತೆ? ಮನೆ ಗ್ಯಾಸ್ ಅಂದರೆ 1 ತಿಂಗಳಿಗೆ ಒಂದ್ಸಲ ಮನೆ ಗ್ಯಾಸ್ ಬುಕ್ ಆಗುತ್ತೆ. ಮನೆ ಗ್ಯಾಸ್ಗೇನು ತೊಂದರೆ ಇಲ್ಲ. ಇವಾಗ ಆಟೋದವ್ರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ತಾನೆ. ಇವಾಗ ಅರ್ಧ ದಿವಸ ಇಲ್ಲಿಂದ ನಾವು ಊಟ ಎಲ್ಲಿ ಮಾಡಿದ್ದೀವಿ ಮೇಡಮ್? ಊಟ ಎಲ್ಲಿ ಮಾಡಿದ್ದೀವಿ? ಇವಾಗ ಕಲ್ಲೆತ್ತು ಕಟ್ಕೋಬೇಕು ಅಷ್ಟೇ ನಾವು. ಇವಾಗ ಒಬ್ಬರಿಗನ್ನ ಕಣಿಕರ ಅನ್ನೋದಿಲ್ಲ. ಇರೋ ಶ್ರೀಮಂತರದಾಗೆ ಇದ್ದಾರೆ, ಬಡವರಾಗೆ ಇದ್ದಾರೆ ಮೇಡಮ್. ಮೇಡಮ್ ನಾವು ಮನೆಗೆ ಹೋದಂದ್ರೆ ಜಗಳ ಮಾಡ್ತಾರೆ. ಏನ್ ಮಾಡ್ತೀರಾ? ನಾ ಸಂಪಾದನೆ ಮಾಡಿ ಎಲ್ಲಿಂದ ಎಲ್ಲೇ ಎತ್ಕೊಂಡು ಕೊಡ್ಬೇಕಲ್ಲ ನೋಡು. ಇವಾಗ ಇನ್ನೊಂದು ಅಡ್ಮಿಷನ್ ಕಟ್ಟಕ್ಕೆ ಹೋದಂದ್ರೆ ಸ್ಕೂಲ್ ಫೀಸ್ ಕಟ್ಟಂತಾರೆ. ಇವಾಗ ನನ್ನ ಮಗ 10th ಓದ್ತಾ ಇದ್ದಾನೆ. ಇವಾಗ ಅವನಿಗೆ 10th ಅಡ್ಮಿಷನ್ ಕಟ್ಟಬೇಕು. ನಾವು ಎಲ್ಲಿಂದ ಕಟ್ಟೋಕ್ಕಾಗುತ್ತೆ? ಇವಾಗ 2 ಮಕ್ಳಿಗೆ ಗಂಡು ಮಕ್ಳಿಗೆ ಅಡ್ಮಿಷನ್ ಕಟ್ಟಬೇಕು. ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಮೇಡಮ್. ಎಲ್ಲ ನೇಣಾಕಾಗ್ಬಿಡ್ಬೇಕು ಅನ್ನಿಸ್ತು, ಆ ಥರ ಆಗ್ಬಿಡ್ತೈತೆ ಇವಾಗ ಆಟೋದವ್ರ ಪರಿಸ್ಥಿತಿ. ಒಂದ್ಸಲ 10 ರೂಪಾಯಿ ಹೆಚ್ಚಿಗೆ ಕೇಳಕ್ಕೆ ಹೋದ ಏನಂತಾರೆ ಗೊತ್ತಾ? ಯಾಕೆ ಕೊಡ್ಬೇಕು, ಏನು ಕೊಡ್ಬೇಕು ಅಂತಾರೆ. ನಾವು ಯಾರ ಹತ್ರ ಹೋಗಿ ಹೇಳೋಕ್ಕಾಗುತ್ತೆ? ಸರ್ಕಾರ ಏನೋ ಒಂದು ಡಿಸಿಷನ್ ಮಾಡಿ ಏನೋ ಒಂದು ಇದು ಮಾಡ್ಬೇಕನ್ನೋ ಏನಿಲ್ಲ. ನಾವು ಯಾರನ್ನ ಬೈಯೋದಿಲ್ಲ, ಯಾರನ್ನ ಇದು ಮಾಡೋದು ಅಲ್ಲೋದಿಲ್ಲ ಮೇಡಮ್. ನಮಗೆ ಇರೋ ದುಃಖಕ್ಕೆ ನಾವು ಹೇಳ್ತಾ ಇರೋದು. ನಮ್ಮ ಆಟೋದವರು ವರ್ಷ್ಟು ದೇವ್ರ ಸತ್ಯಗಳು ಯಾವುದಲ್ಲೂ ಇಲ್ಲ. ನಮ್ಮ ಹೊಟ್ಟೆ ಮೇಲೆ ನಾವೇ ಹೊಡ್ಕೋಬೇಕಾದ ಆ ಥರ ಪರಿಸ್ಥಿತಿ ಬಂದೈತಿ ಇವತ್ತು. ಯಾಕಂದ್ರೆ ನಾವು ಹೇಳಿ ಏನು ಪ್ರಯೋಜನ ಇಲ್ಲ. ಸರ್ಕಾರಕ್ಕೆ ಹೇಳಿ ನಾವೇನು ಪ್ರಯೋಜನ ಇಲ್ಲ. ಅವ್ರವ್ರು ನಿದ್ದೆ ಮಾಡ್ಕೊಂಡು ಅವರು ಶ್ರೀಮಂತರಾಗಿದ್ದಾರೆ, ಬಡವರಾಗಿದ್ದಾರೆ ಅಷ್ಟೇ. ಆಟೋದವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಓಟ್ ಹಾಕಿ ಅದಕ್ಕೆ ಹಾಕಿ ಅಂತಾರೆ. ಏನಕ್ಕೆ ಹಾಕ್ತೀವಿ? ಮೇಡಮ್ ಇವತ್ತು ಒಂದು ದಿವಸ 100 ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. 200 ರೂಪಾಯಿ ಬೆಳಗ್ಗೆಯಿಂದ 200 ರೂಪಾಯಿ ಸಂಪಾದನೆ ಮಾಡಿದ್ವಿ. ಗ್ಯಾಸ್ ಇಲ್ಲ. ಇವಾಗ ನಾವೇನು ಸಂಪಾದನೆ ಮಾಡ್ಬೇಕು? ಏನು ಗ್ಯಾಸ್ ಹಾಕ್ಬೇಕು ಹೇಳಿ ನೋಡೋಣ. ನಾವು ಯಾರ ಹತ್ರ ಹೋಗಿ ಹೇಳ್ಬೇಕು? ಇವಾಗ ನಾವು ಟೈಮೆಲ್ಲ 2 ಅವರ್ 3 ಅವರ್ ಟೈಮ್ ಕಳ್ಕೊಬಿಟ್ಟ ಅಂದೆ. ನಾವು ಊಟ ಇಲ್ಲ, ನಾಷ್ಟ ಇಲ್ಲ, ಏನಿಲ್ಲ. ಬಂಕು ನೋಡಿ, ಈ ಬಂಕಿಗೆ ಬರ್ಬೇಕಂದ್ರೆ ಬೆಳಿಗ್ಗೆ ಬರಬೇಕು. ಬೆಳಿಗ್ಗೆ ಬಂದ್ರೆ ಅದೇಗಳು, ಸಾಯಂಕಾಲ ಬಂದ್ರೆ ಅದೇಗಳು, ಮಧ್ಯಾಹ್ನ ಬಂದ್ರೆ ಅದೇಗಳು. ಇವಾಗ ನಾವು ಕಂಟ್ರೋಲ್ಮೆಂಟಲ್ಲಿ ಬಾಡಿಗೆ ಹೊಡಿತೀವಿ. 10 ರೂಪಾಯಿ ಹೆಚ್ಚಿಗೆ ಕೇಳ್ದಂದ್ರೆ ಏನು ಕೊಡ್ಬೇಕಂತಾರೆ. ನಾವು ಯಾರಿಗೋಗಿ ಹೇಳೋಕ್ಕಾಗುತ್ತೆ? ಯಾರು ಸಪೋರ್ಟ್ ಇಲ್ಲ ಮೇಡಮ್. ಏನು ಸಪೋರ್ಟ್ ಮಾಡ್ತಾರೆ ಮೇಡಮ್? ಅವ್ರ ಇವಾಗ ರಾಪಿಡೋ ಓಲಾ ಊಬರು ನಮ್ಮ ಯಾತ್ರೆ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರು ಹೆಂಗ್ ಹೊಡಿತಾರೆ ಅದು ಹೇಳೋದಕ್ಕಾಗಲ್ಲ ಮೇಡಮ್. ಇವಾಗ ಅದೆಲ್ಲ ಬಂದ್ ಮಾಡಿಬಿಟ್ರಂದ್ರೆ ಆಗಲ್ಲ. ಇವಾಗ ಅವ್ರೇನು ಹೇಳ್ತಾರೆ, ನಮ್ಮ ಹೊಟ್ಟೆ ಪಡಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಪ್ಪ, ನಾವೇನು ಮಾಡೋಕ್ಕಾಗುತ್ತೆ? ಕಷ್ಟ ಇದ್ದಿದ್ದೆ ಯಾವತ್ತು ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಇದೆಲ್ಲ ಸಮಸ್ಯೆ ಇದ್ದಿದ್ದೆ ಯಾವತ್ತು. ಯಾರು ಹೇಳೋದಕ್ಕಾಗಲ್ಲ, ಯಾರು ಮಾತಾಡೋದಕ್ಕಾಗಲ್ಲ. ಇವಾಗ ಆಟೋದವ್ರ ಮೇಲೆ ಫೆಜರ್ ಬಿದ್ದಿದ್ದಾರೆ, ಏನು ಮಾತಾಡೋಕ್ಕಾಗಲ್ಲ. ಇವಾಗ ಗೋವಿಂದಾನೇ ಅಷ್ಟೇ. ಆಟೋ ಮಾರ್ಕೊಬಿಟ್ಟು ಬೇರೆ ಕೆಲಸ ಎಲ್ಲ ನಮ್ಮ ನೋಡ್ಕೋಬೇಕಷ್ಟೇ.